ಮಳೆಯ ಆರ್ಭಟಕ್ಕೆ ಮರ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದವೆ. ಹುಬ್ಬಳ್ಳಿಯಿಂದ 4 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಆದರೂ ಕೂಡ ಇದುವರೆಗೂ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಿಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ. ಇಲ್ಲಿವರೆಗೂ ಕೂಡ ಮರಗಳನ್ನು ತೆರವು ಮಾಡಿಸಿಲ್ಲ ಅಧಿಕಾರಿಗಳು. 4 ದಿನ ಆಯಿತು. ಪಾಲಿಕೆ ಮತ್ತು ಹೆಸ್ಕಾಂಗೆ ಮನವಿ ಮಾಡಿದರೂ ಕೂಡ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕುಡಿಯೋ ನೀರು, ಶೌಚಾಲಯಕ್ಕೂ ಕೂಡ ನೀರಿಲ್ಲದೆ ಜನ ಪರದಾಡೋ ಹಾಗಾಗಿದೆ. ಹೀಗಾಗಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರಿ ಹೊತ್ತು ಹೊರಗೆ ಬಾಗಲವರೆಗೆ ಬರಂಗಿಲ್ರಿ. ಎಷ್ಟಾಗುತ್ತೆ ನಮ್ ಕೈಲೇ ಮಾಡ್ಕೊಂಡು ನಾವ ಇರಾಕತ್ತೀವ್ರಿ. ಯಾರ್ದು ಹೆಲ್ಪ್ ಇಲ್ಲದೆ ಹೆಂಗಿರೋದ್ರಿ? ಮನುಷ್ಯತ್ವ ಇರೋದರ ಇಲ್ರಿ. ಅಮ್ಮನು ಕಣ್ಣು ಕಾಣಂಗಿಲ್ರಿ ಸರಿಯಾಗಿ. ಕರೆಂಟ್ ಬಂದೈತಿ, ಎಲ್ಲ ಕಡೆ ಕರೆಂಟ್ ಬಂದೈತಿ, ನಮ್ಮ ಕಡೆ ಇಲ್ಲ. ಈ ಸಂಬಂಧ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಜಯ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಇದೀಗ ನಾನು ಹುಬ್ಬಳ್ಳಿ ನಗರದ ಗಾಂಧಿನಗರದ ಒಂದು ಬಡಾವಣೆಯಲ್ಲಿರುತ್ತದೆ. ಕಳೆದ 4 ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಬೀಸಿದ ಭಾರೀ ಬಿರುಗಾಳಿ ಮತ್ತು ಮಳೆಗೆ ಅನೇಕ ಮರಗಳು ನೆಲಕ್ಕುರುಳಿದ್ವು. ಹೀಗಾಗಿ ಕೆಲವೊಂದು ಕಡೆ ಅಂತಂದರೆ ಈ ಮರಗಳು ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿದ್ದರಿಂದ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿತ್ತು. ಗಾಂಧಿನಗರ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಬಡಾವಣೆಗಳಲ್ಲಿ ಕೂಡ ಅನೇಕ ಮರಗಳು ಈ ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿದ್ದ ಹಿನ್ನೆಲೆಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗಿತ್ತು. ಆದರೆ 4 ದಿನಗಳು ಕಳೆದರೂ ಕೂಡ ಇಲ್ಲಿವರೆಗೆ ಪಾಲಿಕೆಯ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಿ ಬಂದು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಕೆಲಸವನ್ನು ಮಾಡಿಲ್ಲ. ಅಂದರೆ ಮರಗಳ ತೆರವು ಮಾಡುವಂಥ ಒಂದು ಕೆಲಸವನ್ನು ಮಾಡಿಲ್ಲ. ಏನಾಗ್ತದೆ ನಮ್ಮಲ್ಲಿ? ಇಲ್ಲಿ ಯಾರು ನೋಡಾಕು ಬಂದಿಲ್ರಿ. 4 ದಿನದಿಂದ ಆತ್ರಿ. ನಮ್ಗೆ ಎಷ್ಟು ತ್ರಾಸ ಆಗತ್ತಂದ್ರೆ ಹೇಳಕ್ಕೂ ಆಗಂಗಿಲ್ರಿ. ಕತ್ತಲ್ದಾಗ ಮಕ್ಕಳು ಮರಿ ಕರ್ಕೊಂಡಿರೋ ತ್ರಾಸ್ರಿ. ಮನೆಯೊಳಗೆ ಒಬ್ಬೊಬ್ರು ಇರೋರಿ. ಏನು ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಬರೋದು 8-9 ಗಂಟೆ ರೀ. ಅಷ್ಟೊತ್ತನೇ ಬಂದು ಕತ್ತಲ್ದಾಗ ಒದ್ದಾಡ್ಬೇಕಂದ್ರೆ ನಮ್ಗೆ ಭಾಳ ತ್ರಾಸ ಆಗೈತ್ರಿ. ಯಾರು ಬಂದು ನೋಡಿಲ್ರಿ. ಎಷ್ಟು ಎಲ್ಲ ಕಡೆನೂ ಬಂದು ನೋಡಿ ಮಾಡಾಕತ್ತಾರಿ, ಇಲ್ಲ ನಂಗಿಲ್ಲ. ಆದ್ರೆ ಇಲ್ಲಿ ಯಾಕೆ ಬರತ್ತೇ ಇಲ್ರಿ? 4 ದಿನ ಆಗಿನೂ ಹೋತ್ರಿ. ಇನ್ನು ಯಾವಾಗ ಮಾಡ್ಕೊಡ್ತಾರ್ರಿ? ಹಿಂಗೆ ಇಲ್ಲೇ ಎಷ್ಟು ಒಬ್ರು ಯಾರು ಅಧಿಕಾರಿಗಳು ಬಂದು ಯಾರು ನೋಡಕ್ ಬಂದಿಲ್ರಿ. ನೀರಿಂದನೂ ಯಾವಾಗಿದ್ರು ನೀರಿಂದಂತ್ರಿ ನಮ್ಗೆ 6 ತಿಂಗಳು ತ್ರಾಸ ಬಂದು ಹೋತ್ರಿ. ಅವಾಗೂ ಈಗ ರೀ ಇಷ್ಟೆಲ್ಲ ಹರಿದಾಡ್ತೈತ್ರಿ. ಒಂದು ಏನೂ ಮಾಡ್ಕೊಡುದಿಲ್ರಿ ಇಲ್ಲಿ. ನೀರು ಹೆಂಗೆ ಮಾಡತ್ತೀರಿ? 4 ದಿನ ಆಯ್ತು. 4 ದಿನ ನೀರು ಏನಿಲ್ರಿ. ಟಾಕಿ ಒಳಗೂ ಬಳದು ಹಗ್ಗ ಕಟ್ಟಿ ಬಕೆಟಿಗೆ ಅದ್ರೊಳಗಿಂದ ತೊಗೊಂಡು ತ್ರಾಸ ಮಾಡಿ ಅವು ಖಾಲಿ ಆದವು ರೀ. ಈಗ ಏನು ಮಾಡ್ಬೇಕು ಅನ್ನೋದು ತಿಳಿಯತ್ತಿಲ್ರಿ ನಮ್ಗೆ. ಇದನ್ನ ಅಷ್ಟು ಆದಷ್ಟು ಲಘು ಮಾಡಿಕೊಟ್ರೆ ಒಂದು ಸ್ವಲ್ಪ ಚಲೋ ಆಗತ್ತೆ ರೀ. ಏನೆಲ್ಲ ಗಾಳಿ ಬರ್ತೈತೆ? ಗಾಳಿಗೆ ಮಳಿಗಾಳಿಗೆ ರೀ. ಮೊನ್ನೆ ಸಾಯಂಕಾಲ ಆಯ್ತಲ್ರಿ 5 ಗಂಟೆ ಅವಾಗ ರೀ. ಏನು ತ್ರಾಸ ಆಗತ್ತಮ್ಮ? ಲೈಟಿಂದ ಭಾಳ ತ್ರಾಸ ಆಗ್ಲಿಕತ್ತರಿ ಸರ್. ಕರೆಂಟ್ ಇಲ್ಲ, ಫ್ರಿಜ್ನಾಗಿನ ಸಾಮಾನು ಸತಕ್ಕೆ ಹಾಳಾಗತ್ತವ. ಮಕ್ಕಳಿಗೆ ಓಡಾಡ್ಲಿಕ್ಕೆ ತೊಂದರೆ ಆಗ್ಲಿಕತ್ತದ. ಗಿಡ ಬಿದ್ದಕ್ಕೆ ನಮ್ಮ ಮನೆ ಮುಂದೆ ಗಿಡ ಬಿದ್ದದ್ರಿ ಸರ್. ಒಬ್ಬರು ಹಾಯ್ದಿಲ್ರಿ. ಇಲ್ಲಿ ಕಾರ್ಪೊರೇಟರ್ಗೆ ರಾಮಣ್ಣ ಬಡಿಗೇರ್ ಸರ್ ಇದ್ದಾರೆ. ಅವರು ಸತಕ್ಕೆ ಬಂದು ನೋಡ್ಲಿಕ್ಕೆ ತಯಾರಿಲ್ಲ ಜನರ ಸಂಕಷ್ಟಗಳನ್ನು ನೋಡ್ಲಿಕ್ಕೆ ತಯಾರಿಲ್ಲ. ನೀರಿಂದ 10 ದಿನಕ್ಕೊಮ್ಮೆ ನೀರು ಬಿಡ್ತಾರ್ರಿ. ಅದು ತ್ರಾಸ ಅದ ರೀ. ನೀರಿನ ಸಮಸ್ಯೆ. ಕರೆಂಟ್ ಇಲ್ಲ ಅಂತಂದ್ರೆ ಏನು ನೋಡಿಂಗಿಲ್ಲ. ನೀವು ಹೆಂಗಿದ್ರಿ 4 ದಿನ ಅಂತ? ಏನ್ರಿ ಕಾರ್ಪೊರೇಟರ್ಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟೇವ್ರಿ ಸರ್. ನಮ್ಮ ಯಜಮಾನ್ರು ಕೊಟ್ಟಾರ, ಎಲ್ಲರೂ ಕೊಟ್ಟೇವಿ. ನಮ್ಮ ಯಜಮಾನ್ರು ಕಂಪ್ಲೇಂಟ್ ಕೊಟ್ಟೇವ್ರಿ ಸರ್. ಒಬ್ರು ರೆಸ್ಪಾನ್ಸ್ ಮಾಡ್ಲಿಕ್ಕೆ ತಯಾರಿಲ್ರಿ ಇಲ್ಲಿ. 4 ದಿವಸ ಆತ್ರಿ ಮಳೆ. ಅವತ್ತೇನು ಬಂದಿತ್ತಲ್ಲ ಸಾಯಂಕಾಲ, ಅವತ್ತಿಂತ ಕರೆಂಟ್ ಇಲ್ಲ, ಏನಿಲ್ಲ. ಕರೆಂಟ್ ಇಲ್ಲಾರ್ದಕ್ಕೆ ನಾವು ಮೊಬೈಲ್ ಚಾರ್ಜು ಸತ್ಯಕ್ಕಿಲ್ಲ, ಮತ್ತು ನೀರು ಸತ್ಯಕ್ಕೆ ನಾವು ಏರ್ಸ್ಕೋಬೇಕಂದ್ರು ಅದು ಒಂದಿಲ್ಲ. ಮಕ್ಕಳು ಮರಿ ಓಡಾಡ್ಬೇಕಂದ್ರು ಹುಳ ಅಪ್ಪಡಿ ಅಡ್ಡಾಡ್ತಾವಂದ್ರು ಒಂದು ಈಟು ಕರೆಂಟೇ ಇಲ್ಲೇ ಇಲ್ಲ. ಇದು ಗಿಡನಾರ ತೆರವು ಮಾಡ್ತಾರನ, ಅದು ಗಿಡನೂ ತೆರವು ಮಾಡತ್ತಿಲ್ಲ. ಗಿಡ ಹೆಸ್ಕಮ್ಮವ್ರಿಗೆ ಹೇಳ್ಬೇಕಂದ್ರೆ ಗಿಡ ತೆರವು ಮಾಡಿಕೊಡ್ರಿ, ಆಮೇಲೆ ನಾವು ಕರೆಂಟ್ ಹೆಸ್ಕಮ್ಮವ್ರು ಬಂದ್ ಮಾಡ್ತೀವಿ ಅಂತಂದು ಅದನ್ನ ಹೇಳತ್ತಾರ. ಇದು ಸಾರ್ವಜನಿಕರ ಆಕ್ರೋಶದ ಮಾತುಗಳು. ಕ್ಯಾಮ್ರಾಮನ್ ಶಿವಾಜಿತೆ, ಸಂಜಯ್, TV9 ಹುಬ್ಬಳ್ಳಿ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಮಳೆಯಿಂದ ವಿದ್ಯುತ್ ಕಂಬ ಧರೆಗುರುಳಿದೆ. ಹಲಕುರ್ಕಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಕಂಬಗಳು ಈ ರೀತಿ ಧರಾಶಾಹಿಯಾಗಿದೆ. ಮನೆಗಳಿಗೆ, ತೋಟದಲ್ಲಿನ ಬೋರ್ವೆಲ್ಗಳಿಗೆ ವಿದ್ಯುತ್ ಕಡಿತ ಆಗಿದೆ. ಇದರಿಂದ ದುರಸ್ತಿ ಕಾರ್ಯ ಮಾಡಿಲ್ಲ ಹೆಸ್ಕಾಂ ಅಧಿಕಾರಿಗಳು, ಸಿಬ್ಬಂದಿ. ಹೀಗಾಗಿ ಇಲ್ಲೂ ಕೂಡ ಜನ ಸಂಕಷ್ಟ ಅನುಭವಿಸ್ತಿದ್ದಾರೆ. ಅಧಿಕಾರಿಗಳ ಈ ನಿರ್ಲಕ್ಷ್ಯದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ನೋಡಿ, 30ಕ್ಕೂ ಹೆಚ್ಚು ಕಂಬಗಳು ಈ ರೀತಿ ನೆಲ ಕಚ್ಚಿರೋದು, ವಿದ್ಯುತ್ ಸಂಪರ್ಕನೇ ಕಡಿತ ಆಗೋಗಿದೆ. ಇಷ್ಟಾದರೂ ಕೂಡ ಕೂಡಲೇ ಎಚ್ಚೆತ್ತುಕೊಂಡು ಅದರ ದುರಸ್ತಿ ಕಾರ್ಯಕ್ಕೆ ಅಧಿಕಾರಿಗಳು ಇದುವರೆಗೂ ಮುಂದಾಗಿಲ್ಲ. ಆಗಬಾರ್ದು. 12ನೇ ತಾರೀಕು ಬಿದ್ದರು 8 ದಿವಸ ಆಯ್ತು, ಇನ್ನಾದರೂ ಬಂದು ಅದನ್ನು ಇದಾಗಬಾರ್ದು. ಯಾರೂ ನೆದರಿಗೆ ಬಂದು ಅದನ್ನು ನೋಡಿಕೊಂಡು ಸರಿ ಮಾಡಿ
ಹಾಕ್ತೀನಂತ ಯಾರೂ ಬರೋಲ್ರು. ನಾವು ಅಧಿಕಾರಿಗಳಿಗೆ ಭೇಟಿಯಾಗಿ ಬಂದೀವಿ. ಬಾದಾಮಿಗೆ ಹೋಗಿ 8 ಕಂಪ ಬಿದ್ದಾವು, ಬೇರೆ ರೈತರು ಭಾಳ ಬಿದ್ದಾವು. ನಮ್ಮ ಅಷ್ಟು ಹೊತ್ತು ಯಾರಾದರೂ ಇನ್ನಾದರೂ ಮಾಡೋಕ್ಕೆ ತಯಾರಿಲ್ಲ. ಅದಕ್ಕೆ ಗಮನ ಕೊಟ್ಟು ನಮ್ಗೆ ಅದಕ್ಕೆ ಸ್ಟೇಷಿ ಕಡೆ ಅಕಾಲಿಕ ಬಿರುಗಾಳಿ ಸಹಿತ ಮಳೆ ರೈತರ ಬದುಕನ್ನೇ ಬೀದಿಗೆ ತಳ್ಳಿದೆ. ಅಕಾಲಿಕವಾಗಿ ಬಂದಂಥ ಮಳೆ. ಬೀದರ್ನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಿಂದ ರೈತರು ತತ್ತರಿಸಿದ್ದಾರೆ. ಮಂದಕಳ್ಳಿ ಗ್ರಾಮದ ಚನ್ನಬಸಪ್ಪ ಅನ್ನೋರ ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ನಾಶ ಆಗೋಗಿದೆ. ಅಕಾಲಿಕ ಮಳೆಯಿಂದ 3 ಎಕರೆಯಲ್ಲಿ ಬೆಳೆದಿದ್ದಂಥ ಪಪ್ಪಾಯಿ ಬೆಳೆ ಹೀಗೆ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿದೆ. ಬಿರುಗಾಳಿ ಆಲಿಕಲ್ಲು ಮಳೆಯಿಂದ ಪಪ್ಪಾಯಿ ಗಿಡಗಳು ಸಂಪೂರ್ಣವಾಗಿ ಹಾಳಾಗಿದೆ. ಪಪ್ಪಾಯಿ ಗಿಡದ ಎಲೆ ಸಂಪೂರ್ಣವಾಗಿ ಉದುರಿದ್ದು ರೈತರಿಗೆ ಸಂಪೂರ್ಣ ನಷ್ಟ ಆಗಿದೆ. 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂತಹ ಬೆಳೆ ಇದು. ಈ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೀದರ್ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಸುರಿದ ಪರಿಣಾಮವಾಗಿ ಈಗ ಪಪ್ಪಾಯಿ ಬೆಳೆಗಾರರು ನಷ್ಟದ ಸುಳಿಗೆ ಸಿಲುಕಿರುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಮಂದಕನಹಳ್ಳಿ ಗ್ರಾಮದ ಇರ್ತಕ್ಕಂಥ ಒಂದು ಪಪ್ಪಾಯಿ ತೋಟದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ಚನ್ನಬಸಪ್ಪ ಅಂತೇಳಿ ಅವ್ರ ಹೊಲದಲ್ಲಿ ಸದ್ಯ ಇರ್ತಕ್ಕಂಥದ್ದು. ಇವರು 3 ಎಕರೆ ಪಪ್ಪಾಯಿಯನ್ನು ಕೂಡ ಸುಮಾರು 4-5 ತಿಂಗಳ ಹಿಂದೆ ನಾಟಿ ಮಾಡಿದ್ರು. 12 ತಿಂಗಳಲ್ಲಿ ಪಪ್ಪಾಯಿ ಕಟಾವಿಗೆ ಕೂಡ ಬರ್ತಾ ಇತ್ತು. ಆದರೆ ಮಳೆಯಿಂದಾಗಿ ಸಂಪೂರ್ಣವಾಗಿ ಪಪ್ಪಾಯಿ ಗಿಡ ಎಲೆ ಕೂಡ ಸಂಪೂರ್ಣವಾಗಿ ಉದುರಿ ಹೋಗಿರ್ತಕ್ಕಂಥದ್ದು. ಆಲಿಕಲ್ಲು ಮಳೆ ದೊಡ್ಡ ಪ್ರಮಾಣದಲ್ಲಿ ಆಲಿಕಲ್ಲು ಮಳೆ ಬಿದ್ದಿರುವಂಥದ್ದು. ಹೀಗಾಗಿ ಪಪ್ಪಾಯಿ ಗಿಡದಲ್ಲಿರ್ತಕ್ಕಂಥ ಎಲ್ಲ ಎಲೆನೂ ಕೂಡ ಉದುರಿ ಹೋಗಿರ್ತಕ್ಕಂಥದ್ದು. ಅದರ ಜೊತೆಗೇನು ಕೂಡ ಈ ಹೂವನ್ನು ಕೂಡ ಬಿಟ್ಟಿತ್ತು. ಹೂವು ಕೂಡ ಸಂಪೂರ್ಣವಾಗಿ ಉದುರಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಅಲ್ಲೆಲ್ಲಿ ಆಲಿಕಲ್ಲು ಏನು ಪಪ್ಪಾಯಿ ಗಿಡಕ್ಕೇನೆ ಹೊಡೆದಿದೆ, ಇದು ಸಂಪೂರ್ಣವಾಗಿ ಕೂಡ ಇಲ್ಲಿ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಪಪ್ಪಾಯಿ ಹೂವು ಕೂಡ ಬಿಡ್ತಾ ಇತ್ತು, ಕೆಲವೊಂದು ಚಿಕ್ಕ ಪುಟ್ಟ ಕಾಯಿ ಕೂಡ ಆಗ್ತಾ ಇತ್ತು. ಆದರೆ ಲಕ್ಷಾಂತರ ರೂಪಾಯಿ ಖರ್ಚನ್ನು ಕೂಡ ಇವರೇನು ಪಪ್ಪಾಯಿ ಬೆಳೆಗೆ ಮಾಡಿದ್ರು. ಆದರೆ ಈಗ ಮಳೆಯಿಂದಾಗಿ ಕೂಡ ಸಂಪೂರ್ಣವಾಗಿ ಪಪ್ಪಾಯಿ ಗಿಡ ನಾಶ ಆಗಿರ್ತಕ್ಕಂಥದ್ದು. ಈಗ ಇಟ್ಟರು ಕೂಡ ಇದು ಯಾವುದೇ ರೀತಿಯ ಪ್ರಯೋಜನ ಕೂಡ ಅವರಿಗೆ ಆಗೋದಿಲ್ಲ. ಹೀಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ವಿ, ಆದರೆ ಮಳೆಯಿಂದಾಗಿ ನಮ್ಮ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ರೈತರು ಕೂಡ ಹೇಳ್ತಿರ್ತಕ್ಕಂಥ. ಈಗ ಪಪ್ಪಾಯಿ ಬೆಳೆದಂಥ ರೈತರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡ್ಸೋಣ. ಹೇಳಿ ಸಾಹೇಬ್ರು, ಯಾಕೋ ಏನು ಮಳೆ ಜಾಸ್ತಿ ಆಗಿತ್ತು ಹೆಂಗ್ರಿ? ನಿನ್ನೆ ಮಳೆ ಜಾಸ್ತಿ ಆಗಿತ್ತು ಮತ್ತು ಬಿರುಗಾಳಿ ಕೂಡ ಇತ್ತು. ಅಲ್ಲಿಕಲ್ ಮಳೆ ಕೂಡ ಜಾಸ್ತಿ ಆಗಿತ್ತು, ಭಾಳಷ್ಟು ಬಿತ್ತು. ಅದ್ರ ಸಲುವಾಗಿ ಇಲ್ಲೆಲ್ಲ ಪೂರಾ ಪ್ಲಾಟ್ ಎಲ್ಲ ಹಾಳಾಗಿದೆ. ಎಷ್ಟು ಖರ್ಚು ಅದು ಎಷ್ಟು ಏನು ಮಾಡಿದ್ರಂತ? ಇದಕ್ಕೆ ಮಿನಿಮಮ್ ಈಗ 2.5-3 ಲಕ್ಷ ರೂಪಾಯಿ ಖರ್ಚಾಗಿದೆ. ಈಗ ಒಂದು 2.5-3 ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಬರ್ತಿತ್ತು. ಬಟ್ ಈಗ ಇದು ಸಂಪೂರ್ಣ ಹಾಳಾಗಿದೆ. ಅಂದ್ರೆ ಭಾರಿ ಪ್ರಮಾಣದಾಗ ಏನು ಬಿರುಗಾಳಿ ಸಹಿತ ಮಳೆ ಆಗಿದೆ. ಹೀಗಾಗಿ ಸಂಪೂರ್ಣವಾಗಿ ಪಪ್ಪಾಯಿ ಗಿಡ ನಾಶ ಆಗಿದೆ. ಇನ್ನು 3 ಎಕರೆಗೆ ನಾವು ಸುಮಾರು 2.5 ಲಕ್ಷವರೆಗೂ ಕೂಡ ಖರ್ಚು ಮಾಡಿದ್ವಿ. ಈಗ ಖರ್ಚು ಕೂಡ ಬರದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ರೈತರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.